ಕಾರ್ಯಕ್ರಮದಲ್ಲಿ ನಮಗೆ ಬಂದ ವಿಷಯವೇನೆಂದರೆ ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಂದರೆ ಗಾಯವಾದಾಗ ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ವೈದ್ಯಕೀಯ ಸಹಾಯ ಪಡೆಯುವ ಮೊದಲು ಮನೆಯಲ್ಲಿಯೇ ಅವರಿಗೆ ಚಿಕಿತ್ಸೆ ನೀಡುವುದಾಗಿದೆ. ಈ ಪ್ರಥಮ ಚಿಕಿತ್ಸೆಯ ಮೊದಲ ಗುರಿ ಏನೆಂದರೆ ಗಾಯವನ್ನು ಕಡಿಮೆ ಮಾಡುವುದು, ಜೀವ ಉಳಿಸುವುದು, ನೋವನ್ನು ಕಡಿಮೆ ಮಾಡುವುದು ಮತ್ತು ಹಾನಿಯಿಂದ ಸಂರಕ್ಷಿಸುವುದಾಗಿದೆ. ಪ್ರಥಮ ಚಿಕಿತ್ಸೆಯ ಸರಿಯಾದ ಅನ್ವಯವು ಅದು ತ್ವರಿತ ಚೇತರಿಕೆ ಮತ್ತು ಗಾಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಹಾಗೂ ಪ್ರಥಮ ಚಿಕಿತ್ಸೆಯ ಉದ್ದೇಶಗಳೇನೆಂದರೆ ಜೀವ ಉಳಿಸುವುದು, ಗಾಯವನ್ನು ಕಡಿಮೆ ಮಾಡುವುದು, ಉತ್ತೇಜಿಸುವುದಾಗಿದೆ. ಇದರಲ್ಲಿ ಸಾಕಷ್ಟು ಗಾಯಗಳಿದ್ದು ಅವುಗಳಿಗೆ ಸಾಕಷ್ಟು ಚಿಕಿತ್ಸೆಗಳಿವೆ. ಅದರಲ್ಲಿ ನಾವು ಈಗ ಕೆಲವಷ್ಟು ಉದಾಹರಣೆಗಳನ್ನು ತಮಗೆ ತಿಳಿಸುತ್ತಿದ್ದೇವೆ. ಮೊದಲನೆಯದಾಗಿ ಸುಟ್ಟ ಗಾಯ ದೇಹ ಅಥವಾ ದೇಹದ ಭಾಗಗಳು ಬೆಂಕಿ ಉರಿಯುವಾಗ ರಾಸಾಯನಿಕ ಆಮ್ಲಗಳು ವಿದ್ಯುತ್ ಸಂಪರ್ಕದಿಂದ ಹೊಂದಿರಲು ಸುಟ್ಟ ಗಾಯವನ್ನು ಸಂಭವಿಸುತ್ತವೆ. ದೇಹದ ಭಾಗಗಳು ಬೆಂಕಿ ಉರಿಯುವಾಗ ದೇಹದ ಭಾಗಗಳು ಬೆಂಕಿಯ ಬಿಸಿಯಾದ ಲೋಹಗಳು ರಾಸಾಯನಿಕ ಆಮ್ಲಗಳು ವಿದ್ಯುತ್ ಸಂಪರ್ಕ ಹೊಂದಿದಾಗ ಗಾಯವಾಗುವ ಸಂಭವವಿರುತ್ತದೆ. ಒಂದು ವೇಳೆ ದೀಪಾವಳಿ ಹಬ್ಬ ಅಥವಾ ಇನ್ನಿತರೆ ಹಬ್ಬಗಳನ್ನು ಆಚರಿಸುವಾಗ ಪಟಾಕಿಯನ್ನು ಒಡೆಯುವಾಗ ಅಚಾನಕವಾಗಿ ಸಿಡಿಯಬಹುದು ಮತ್ತು ಮನೆಯಲ್ಲಿ ಅಡಿಗೆ ಮಾಡಲು ಬಳಸುವಾಗ ಸ್ಟೋವ್ಗಳಿಂದ ಸುಟ್ಟ ಗಾಯಗಳನ್ನು ಸಂಭವಿಸುತ್ತವೆ. ಇದರ ಉಪಚಾರವೆಂದರೆ ಸುಟ್ಟ ಭಾಗವನ್ನು ಕಾಳಜಿಯಿಂದ ಉಪಚರಿಸಬೇಕು. ಬೆಂಕಿಗೆ ಬಟ್ಟೆ ಬಿದ್ದಾಗ ಗಾಬರಿಯಿಂದ ಓಡಾಡಬಾರದು. ಕಂಬಳಿಯಿಂದ ಸುತ್ತಿ ನೆಲದ ಮೇಲೆ ಹೊರಡಿಸಬೇಕು. ಗಾಯದಿಂದ ಉಂಟಾದ ಗುಳ್ಳೆಗಳನ್ನು ಸೀಳಬಾರದು. ಅಪಘಾತಕ್ಕೆ ಒಳಗಾದ ವ್ಯಕ್ತಿಯು ನಿಶ್ಚಿತನಾಗಿದ್ದರೆ ಬಿಸಿ ನೀರನ್ನು ತೊಡಬೇಕಾಗುತ್ತದೆ. ಸಣ್ಣ ಪುಟ್ಟ ಗಾಯಗಳಾದರೆ ತಕ್ಷಣ ನೀರನ್ನು ಹಾಕಿ ಸ್ವಚ್ಛಗೊಳಿಸಬೇಕಾಗುತ್ತದೆ. ಈಗ ಮುಂದಿನದಾಗಿ ಬಸಮ್ಮ ಅಮ್ಮನು. ಹಾವು ಕಚ್ಚಿದ. ಹಾವು ಒಂದು ಸರೀಸೃಪ. ಇವುಗಳಲ್ಲಿ ಅನೇಕ ಜಾತಿಯ ಹಾವುಗಳಿವೆ. ಇವುಗಳಲ್ಲಿ ಕೆಲವು ಪ್ರಕಾರಗಳ ಹಾವುಗಳು ಕಚ್ಚಿದಾಗ ಅದರ ವಿಷದಿಂದ ಮನುಷ್ಯ ಸಾಯಬಹುದು. ಆ ವಿಷದಿಂದ ತಪ್ಪಿಸಿಕೊಳ್ಳುವ ವಿಧಾನ: ಮೊದಲನೆಯದಾಗಿ ಕಚ್ಚಿಸಿಕೊಳ್ಳುವವನು ಅಭಯವನ್ನು ನೀಡಬೇಕು. ಆಮೇಲೆ ಕಚ್ಚಿದವನಿಗೆ ಯಾವ ರೀತಿ ಗಾಯ ಮಾಡಿದೆ ಮತ್ತು ಗಾಯವನ್ನು ಗಮನಿಸಬೇಕು. ಹೃದಯದೆಡೆಗೆ ಹಬ್ಬಿದ ಮನೆಗಳಲ್ಲಿ ರಕ್ತ ಪರಿಚಲಿಸಿದಂತೆ ಗಟ್ಟಿಯಾಗಿ ಕಿರುಚೊತ್ತೆ ಪಟ್ಟೆಯನ್ನು ಕಟ್ಟಬೇಕು. ಹಾವು ಕಚ್ಚಿದ ಲಕ್ಷಣಗಳು: ಹಾವಿನ ಹಲ್ಲಿದ ವಿಷಯ ಗುರುತು ಕಾಣಬಹುದು. 2 ಗುರುತುಗಳಿಗಿಂತ ಹೆಚ್ಚಿನ ಗುರುತು ಕಂಡರೆ ಅದು ವಿಷಕಾರಿ ಹಾವು ಅಲ್ಲ. ಬಾಯಿಯಲ್ಲಿ ನೊರೆ ಮತ್ತು ಎಂಜಲು ಉಂಟು ಮಾಡಬಹುದು. ಮತ್ತೆ ಕಣ್ಣು ರೆಪ್ಪೆಗಳು ಮುಚ್ಚಬಹುದು.
ಫಸ್ಟ್ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಆನಂತರ ಜಾಸ್ತಿ ಗಾಯವಾದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ತೆರೆದ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ನೀಡಲು ಮೊದಲು ಕೈಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ರಕ್ತಸ್ರಾವವನ್ನು ನಿಲ್ಲಿಸಲು ಗಾಯದ ಮೇಲೆ ನೇರ ಒತ್ತಡ ಹೇರಿ ನಂತರ ಗಾಯವನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಬ್ಯಾಕ್ಟೀರಿಯಾ ವಿರೋಧಿ ಎಣ್ಣೆಯನ್ನು ಬಳಸಬಹುದು ಹಾಗೂ ಸೋಂಕು ತಡೆಯಲು ಶುಭ್ರವಾದ ಬ್ಯಾಂಡೇಜ್ನಿಂದ ಮುಚ್ಚಬೇಕು. ಗಂಭೀರ ಗಾಯವಾಗಿದ್ದರೆ ತಕ್ಷಣವೇ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಬೇಕು. ಧನ್ಯವಾದಗಳು. ಹೊಂದಿದೆ ಅಂದರೆ 3 ಪಿಗಳನ್ನು ಹೊಂದಿದೆ. ಮೊದಲನೇ ಪಿ ಪ್ರೆಸರ್ವ್ ಲೈಫ್ ಅಂದರೆ ಜೀವವನ್ನು ಉಳಿಸುವುದು. ಎರಡನೇ ಪಿ ಪ್ರೊವೆಂಟ್ ಡೆಕೋರೇಟಿವ್ ವೈರಸ್ ಅಂದರೆ ಸ್ಥಿತಿ ಹದಗೆಡದಂತೆ ನೋಡಿಕೊಳ್ಳಬೇಕು. ಮೂರನೇ ಪಿ ಪ್ರೊಮೈಟ್ ರಿಕವರಿ ಅಂದರೆ ಚಿಕಿತ್ಸೆಯನ್ನು ಉತ್ತರಿಸುವುದು. ಹೀಗಾಗಿ ಪ್ರಥಮ ಚಿಕಿತ್ಸೆಯು ಈ ರೀತಿಯ 3 ಪಿಗಳನ್ನು ಹೊಂದಿದ್ದು ಇವು ಜೀವವನ್ನು ಅಥವಾ ಗಾಯವನ್ನು ಉಳಿಸಲು ಸಹಾಯವಾಗಿವೆ. ಇಷ್ಟು ಎಲ್ಲ ಅವಕಾಶ ಮಾಡಿಕೊಟ್ಟ ತಮಗೆ ಧನ್ಯವಾದ.